ಕಂದಾಯ ಮಂತ್ರಿಗಳೇ ಭೂಮಿ ಕೇಂದ್ರ ಮತ್ತು ಭೂ ದಾಖಲಾತಿಗಳ ಲಭ್ಯ ಕೇಂದ್ರಗಳಲ್ಲಿ ಯಾರ್ಯಾರು ಲಾಗಿನ್ ಓಪನ್ ಆಗ್ತಾ ಇಲ್ಲ, ಸ್ಕ್ಯಾನ್ ಆಗಿಲ್ಲ ಎಂಬ ಉತ್ತರಕ್ಕೆ ಮುಕ್ತಿ ಕೊಡಿ ಎಂದು ಕರ್ನಾಟಕ ದಲಿತ ಚಳವಳಿ ನವ ನಿರ್ಮಾಣ ವೇದಿಕೆಯ ಮುಖಂಡರು ಆಗ್ರಹಿಸಿದ್ದಾರೆ. ತಾಲೂಕಿನ 4 ಹೋಬಳಿ ಕೇಂದ್ರಗಳಲ್ಲೂ ಮತ್ತು ತಾಲೂಕಾ ಕಂದಾಯ ಕಚೇರಿಗಳಲ್ಲಿನ ಭೂಮಿ ಕೇಂದ್ರ ಮತ್ತು ಭೂ ದಾಖಲೆಗಳ ವಿತರಣಾ ಕೇಂದ್ರಗಳಲ್ಲಿ ರೈತರಿಗೆ ತಮಗೆ ಅಗತ್ಯವಿರುವ ಯಾವುದೇ ದಾಖಲಾತಿಗಳನ್ನು ಪಡೆಯಲು ಅರ್ಜಿ ಹಾಕಿದರೆ ಅಥವಾ ಹಣ ಸಂದಾಯ ಮಾಡಿ ದಾಖಲಾತಿಗಳನ್ನು ಪಡೆಯಲು ಪ್ರಯತ್ನ ಮಾಡಿದರೆ ಪದಾಧಿಕಾರಿಗಳು ಮತ್ತು ನೌಕರರಿಂದ ರೈತರಿಗೆ ಬರುತ್ತಿರುವ ಏಕೈಕ ಉತ್ತರವೇನೆಂದರೆ ಯಾರ್ಯಾರ ಮತ್ತು ಸ್ಕ್ಯಾನ್ ಆಗ್ತಾ ಇಲ್ಲ, ಲಾಗಿನ್ ಓಪನ್ ಆಗಿಲ್ಲ, ಇವೆಲ್ಲವೂ ನಿತ್ಯದ ಕಾರಣಗಳು ಸಾಮಾನ್ಯವಾಗಿರುವುದನ್ನು ಕಾಣಬಹುದಾಗಿದೆ ಎಂದು ವೇದಿಕೆ ಮುಖಂಡರು ದೂರಿದ್ದಾರೆ. ರೈತರು ತಮ್ಮ ಜಮೀನಿನ ದಾಖಲೆಗಳ ಆಧಾರದ ಮೇಲೆ ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಾಗೂ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಇನ್ನಿತರ ಹಣಕಾಸಿನ ವ್ಯವಹಾರಕ್ಕಾಗಿ ಸಂಸ್ಥೆಗಳಿಗೆ, ನ್ಯಾಯಾಲಯಗಳಿಗೆ, ಸರ್ಕಾರಿ ಕಚೇರಿಗಳಿಗೆ ನಿಗದಿತ ದಿನಾಂಕದ ಒಳಗೆ ತಮ್ಮ ಭೂ ದಾಖಲಾತಿಗಳನ್ನು ಹಾಜರುಪಡಿಸಬೇಕಾಗಿದೆ. ಆದರೆ ಕಳೆದ 6 ತಿಂಗಳಿಂದ ಕಂದಾಯ ಕಚೇರಿಯಲ್ಲಿ ಆಯಾ ವಿಭಾಗದ ಕೇಂದ್ರಗಳಿಗೆ ರೈತರು ತೆರಳಿ ಬೇಕಾದ ದಾಖಲಾತಿಗಳನ್ನು ಕೊಡುವಂತೆ ನೌಕರರನ್ನ ಕೇಳಿದರೆ ಕಂಪ್ಯೂಟರ್ನಲ್ಲಿ ಎರರ್ ಬರ್ತಾ ಇದೆ, ಲಾಗಿನ್ ಓಪನ್ ಆಗ್ತಾ ಇಲ್ಲ, ದಾಖಲೆಗಳು ಸ್ಕ್ಯಾನಿಂಗ್ ಆಗ್ತಾ ಇವೆ ಎಂದು ತಾಂತ್ರಿಕ ತೊಂದರೆಯ ಬಗ್ಗೆ ಹೇಳ್ತಾರೆ ವಿನಃ ಯಾವುದೇ ರೀತಿಯ ಭೂ ದಾಖಲೆಗಳು ಸರಿಯಾದ ರೀತಿಯಲ್ಲಿ ದೊರೆಯುತ್ತಿಲ್ಲವಾಗಿದೆ ಎಂದು ಕರ್ನಾಟಕ ದಲಿತ ಚಳವಳಿ ನವ ನಿರ್ಮಾಣ ವೇದಿಕೆ ಮುಖಂಡರಾದ ಟಿ ಈರಯ್ಯ, ಸಿಗೂರು ವಿಜಯಕುಮಾರ್, ಎಚ್ಡಿ ರಮೇಶ್, ಪಿಪಿ ಮಹದೇವ ಆರೋಪಿಸಿದ್ದಾರೆ. ಈ ಬಗ್ಗೆ ರಾಜ್ಯ ಕಂದಾಯ ಇಲಾಖೆ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರು ಗಮನ ಹರಿಸಿ ಕೂಡಲೇ ತಮ್ಮ ಇಲಾಖೆಯ ಕಾರ್ಯದರ್ಶಿಯವರ ಮೂಲಕ ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿ ರೈತರಿಗೆ ಆಗ್ತಾ ಇರುವ ತೊಂದರೆ ಹಾಗೂ ನಿತ್ಯದ ಅಲೆದಾಟವನ್ನು ತಪ್ಪಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ತಾಲೂಕಿನ 4 ಹೋಬಳಿಗಳ ಪೈಕಿ ಕಸ್ಬಾ ಹೋಬಳಿಗೆ ಸೇರಿದ ಸತ್ಯಕಾಲ ಕಾವಲು ಗ್ರಾಮದ ಸರ್ವೆ ನಂಬರ್ 1, ಮುತ್ತೂರು ಗ್ರಾಮದ ಸರ್ವೆ ನಂಬರ್ 84, ಮಾಗಳಿ ಗ್ರಾಮದ ಸರ್ವೆ ನಂಬರ್ 3/1 ಮತ್ತು 27 ಮುಮ್ಮಡಿ ಕಾವಲ ಗ್ರಾಮದ ಸರ್ವೆ ನಂಬರ್ 1, ರಾಜಪುರ ಗ್ರಾಮದ ಸರ್ವೆ ನಂಬರ್ 3/12, ಚೌತಿ ಗ್ರಾಮದ ಸರ್ವೆ ನಂಬರ್ 96, ಉತ್ತೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 9, ಇಟ್ಟಗಳ್ಳಿ ಗ್ರಾಮದ ಸರ್ವೆ ನಂಬರ್ 9, ಹಾರನಹಳ್ಳಿ ಹೋಬಳಿ ಚನಕಿಲ್ ಕಾವಲು ಗ್ರಾಮದ ಸರ್ವೆ ನಂಬರ್ 30, ದೊಡ್ಡಹರವೆ ಗ್ರಾಮದ ಸರ್ವೆ ನಂಬರ್ 1, ರಾವಂಡೂರು ಹೋಬಳಿ ಆವರೆಕಾಯಿ ಗುಡ್ಡ ಕಾವಲು ಗ್ರಾಮದ ಸರ್ವೆ ನಂಬರ್ 1, ದೌರಕೆರೆ ಗ್ರಾಮದ ಸರ್ವೆ ನಂಬರ್ 108 ಸೇರಿದಂತೆ ರೈತರ ಜಮೀನಿನ ಆರ್ಟಿಸಿ ಲಭ್ಯತೆ ಆಗುತ್ತಿಲ್ಲದ ಬಗ್ಗೆ ಬೆಂಗಳೂರು ಎಸ್ಎಸ್ಎಲ್ಆರ್ ಕಟ್ಟಡ ಭೂಮಿ ಉಸ್ತುವಾರಿ ಕೋಶ ವಿಶೇಷ ಜಿಲ್ಲಾಧಿಕಾರಿಗಳಿಗೆ ಇದೇ ತಿಂಗಳು ಕಳೆದ 1ನೇ ತಾರೀಕಿನಂದು ಪತ್ರ ಬರೆಯಲಾಗಿದ್ದರೂ ಪ್ರಯೋಜನವಾಗಿಲ್ಲ ಎಂದು ತಾಲೂಕಾ ತಹಶೀಲ್ದಾರ್ ಜೆ ನಿಸರ್ಗ ಪ್ರಿಯ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು. ಬ್ಯೂರೋ ರಿಪೋರ್ಟ್ ಎಚ್ಡಿ ರಮೇಶ್, ಎನ್ಕೆಎಸ್ ಟಿವಿ4 ಪಿರಿಯಾಪಟ್ಟಣ. ಮಾನ್ಯ ಕಂದಾಯ ಸಚಿವರಾಗಿ ಜಿ ಪರಮೇಶ್ವರ್ ಸಾಹೇಬರು ಇವತ್ತು ಈ ರಾಜ್ಯದ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥದ್ದು ಕೂಡ ನಾವು ಗೌರವಿಸ್ತೀವಿ. ಮತ್ತು ನಾವು ಪ್ರಿಯಾಪಟ್ಟಣ ತಾಲೂಕಿನ ಏನು ಕರ್ನಾಟಕ ದಲಿತ ಚಳವಳಿ ನವನಿರ್ಮಾಣ ವೇದಿಕೆಯ ಮುಖಂಡರಾಗಿ ಮತ್ತು ಒಬ್ಬ ಸಾಮಾನ್ಯ ಜನರ ಸಾಮಾಜಿಕ ಸೇವೆಯನ್ನು ತೋರಿಸ್ಕೊಂಡಂಥ ವ್ಯಕ್ತಿಯಾಗಿ ಮತ್ತು ವಿಟ್ನೆಬಾಗ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿ ಮತ್ತು SC ಕಮಿಟಿ ತಾಲೂಕು ಕಮಿಟಿಲೂ ಕೂಡ ಈಗ ಸದಸ್ಯನಾಗಿ ಕೂಡ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಏನು ಸಾರ್ವಜನಿಕರ ಕುಂದುಕೊರತೆಗಳೇನು ಅನ್ನೋದ್ರ ಬಗ್ಗೆ ಪ್ರತಿದಿನ ನಾವು ಅಧ್ಯಯನ ಮಾಡ್ತಿರ್ತಕ್ಕಂಥ ವಿಚಾರ ಇದು ನಮಗೆ ಕಣ್ಣು ಕಾಣ್ತಾ ಇರೋಂಥದ್ದು. ಕಾರಣ ಏನು ಅಂದರೆ ರೈತರಿಗೆ ಒಂದು ಲೋನ್ ತೊಗೋಬೇಕು ಅಂದರೆ RTCಗಳು ಬೇಕು. ಒಂದು ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ಇವತ್ತು RTCಗಳು ಬೇಕಿದೆ. ಒಂದು ಇದರಲ್ಲಿ ಕೃಷಿ ಇಲಾಖೆಗೆ ಹೋಗ್ತೀನಿ, ಯಾವುದಾದ್ರು ಒಂದು ಸವಲತ್ತು ತೊಗೋತೀನಿ ಅಂದರೂ RTC ಕೇಳ್ತಾರೆ. ಅದೇ ರೀತಿ ಈಗ ಕೆಲವು ತೋಟಗಾರಿಕೆ ಇಲಾಖೆಯಲ್ಲಿ ರೈತರು ಬೇಕಾದ ಸವಲತ್ತು ತೊಗೋತೀನಿ ಅಂದರೂ ಕೂಡ RTC ಬೇಕಾಗ್ತದೆ. ಬಟ್ ಇವೆಲ್ಲ ಇದ್ದರೂ ಕೂಡ ಇವತ್ತು RTC ತೊಗೋತೀನಿ ಅಂದರೆ ಕಂದಾಯ ಇಲಾಖೆ ಲೋಪದೋಷಗಳು ಸುಮಾರು ಹೆಚ್ಚಾಗಿದೆ. ಯಾಕಂದರೆ ಈಗ ನಾವು ಆಗಲೇ ಎಲ್ಲ ವಿಚಾರವನ್ನು ಮೊನ್ನೆ ತಹಶೀಲ್ದಾರ್ ಜೊತೆ ಡಿಸ್ಕಸ್ ಮಾಡಿದಾಗ ಮೊನ್ನೆ ತಹಶೀಲ್ದಾರ್ ಸಾಹೇಬರು ಕೂಡ ಕರ್ನಾಟಕ ರಾಜ್ಯಕ್ಕೆ ನಾವು ಕಮಿಷನ್ಗೆ ಲೆಟರ್ ಹಾಕಿದ್ದೀವಿ, ECRಗೆ ಹಾಕಿದ್ದೀವಿ, ಇನ್ನೂ ಆ ತಾಂತ್ರಿಕ ವ್ಯವಸ್ಥೆ ಸರಿ ಮಾಡಲಿಕ್ಕಾಗಿಲ್ಲ ಅಂತ ಹೇಳ್ತಾರೆ. ಸುಮಾರು ಕನಿಷ್ಠ 1-1.5 ಸಾವಿರ 2 ಸಾವಿರ ಜನರ ರೈತರಿಗೆ ಇವತ್ತು RTC ಬರ್ತಾಯಿಲ್ಲ. ಒಂದೊಂದು ಸರ್ವೆ ನಂಬರ್ ತೊಗೊಂಡ್ರೆ ಒಂದು ಏಜ್ ಕಾವಲು ಅಂತ ಬರುತ್ತೆ, ಅಲ್ಲಿ ತೊಗೊಂಡ್ರೆ ಸುಮಾರು 1-1.5 ಸಾವಿರ ಎಕರೆ ಜಮೀನಿದೆ, ಅಲ್ಲಿ RTC ಒಬ್ರಿಗೂ ಬರ್ತಾಯಿಲ್ಲ. ಮತ್ತು ದೊಡ್ಡರವೆ ತಗೊಂಡ್ರೆ ಫುಲ್ ಏರಿಯಾ ಫುಲ್ಲು ಸಾಗುವಳಿ ಕೊಟ್ಟಿರ್ತಕ್ಕಂಥ ಜಾಗ, ಅಲ್ಲೂ ಕೂಡ ಬರ್ತಾಯಿಲ್ಲ. ಹಾಗೆ ಹಲವಾರು ಹಳ್ಳಿಗಳಿಗೆ ದೋರೆಕೆರೆ ಆಗಿರ್ಬೋದು, ಮತ್ತು ಇಲ್ಲಿ ಕಾವಲು ಇರ್ಬೋದು, ಹೀಗೆ ಪ್ರಿಯಾಪಟ್ಟಣ ತಾಲೂಕಲ್ಲಿರ್ತಕ್ಕಂಥ ಸಮಸ್ಯೆಗಳು ಸಾಕಷ್ಟು ಎಲ್ಲ ಕಾವಲುಗಳು ನಾವು ಗೊಬ್ಬರ ಹಾಕಬೇಕು ಮತ್ತು ಜಮೀನಿಗೆಲ್ಲ ವ್ಯವಸಾಯ ಮಾಡಬೇಕು, ಲೋನ್ ತಗೊಳ್ಳೋಕೆ RTC ಕೊಡ್ತಾಯಿಲ್ಲ, RTC ಸಿಗ್ತಾಯಿಲ್ಲ, RTC ಕೊಡೋಕ್ಕಾಗ್ತಿಲ್ಲ, ಲೋನ್ ಸಿಗ್ತಾಯಿಲ್ಲ. ಇಂಥ ದೊಡ್ಡ ಸಮಸ್ಯೆ ಇಲ್ಲಿ ನಮ್ಮ ಪ್ರಿಯಾಪಟ್ಟಣ ತಾಲೂಕು ಉದ್ಭವವಾಗಿದೆ. ಇದಕ್ಕೆ ನಾವೇನಾದರೂ ಅಧಿಕಾರಿಗಳನ್ನ ಕೇಳಿದರೆ ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ, ಇಲ್ಲ ಸರ್ ಲೆಟ್ರ್ ಬರೆದುಬಿಟ್ಟಿದ್ದೀವಿ, ಸರ್ಕಾರಕ್ಕೆ ಕಳಿಸಿದ್ದೀವಿ, ಅದು ಕಾವೇರಿ ಇದರಲ್ಲಿ ನಡೀತಕ್ಕಂಥ ವಿಚಾರ, ನಾವೇನು ಮಾಡಲಿಕ್ಕಾಗಲ್ಲ, ಅದೆಲ್ಲ ತಾಂತ್ರಿಕ ಸಮಸ್ಯೆ, ಎಲ್ಲ ಇವತ್ತು ಆನ್ಲೈನಲ್ಲಿ ಆಗಿರೋದ್ರಿಂದ ನಾವು ಏನು ಮಾಡಲಿಕ್ಕಾಗಲ್ಲ ಸರ್ ಅಂತ ಹೇಳ್ತಾರೆ. ಬಟ್ ಇದನ್ನು ಸರಿ ಮಾಡೋರು ಯಾರು? ಹಾಗಿದ್ರೆ ಈ ರೈತರ ಸಮಸ್ಯೆನ ಸರಿ ಮಾಡೋರು ಯಾರು? ಅದರಿಂದ ಮಾನ್ಯ ಕಂದಾಯ ಸಚಿವರು
ಈ ಒಂದು ಕಂದಾಯ ಇಲಾಖೆಯಲ್ಲಿ ಈಗ ಕೃಷ್ಣ ಬೈರೇಗೌಡರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಅವರು ಏನೋ ಭಾಳಷ್ಟು ತಿದ್ದುಪಡಿ ತರೋದು ಹೊರಟಿದ್ರು. ಪಾಪ ಅವ್ರಿಗೆ ಈಗ ಅರ್ಧದಲ್ಲಿ ನಾವೇನು ಸರ್ಕಾರ ಅವ್ರನ್ನ ಖಾತೆ ಚೇಂಜ್ ಮಾಡಿ ಪರಮೇಶ್ವರ್ ಸಾಹೇಬ್ರು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಸ್ವಾಗತಿಸ್ತೀವಿ. ಅವರು ಕೂಡ ಕೆಲಸ ಮಾಡ್ತಾರೆ. ಯಾಕಂದರೆ ರಾಜ್ಯದಲ್ಲಿ ಒಳ್ಳೆಯ ಅನುಭವ ಇರ್ತಕ್ಕಂಥವ್ರು ಮಾಡಲಿ ಅಂತಕ್ಕಂಥ ಆಸೆ ನಮಗೂ ಕೂಡ ಇದೆ. ಹಾಗಾಗಿ ಯಾರೇ ಬರಲಿ, ಏನೇ ಖಾತೆ ವಹಿಸ್ಕೊಳ್ಳಿ, ಏನೇ ಸರ್ಕಾರದ ಜವಾಬ್ದಾರಿ ತೊಗೊಂಡ್ರು ಕೂಡ ಸಾರ್ವಜನಿಕರ ಮತ್ತು ರೈತರ ಸಮಸ್ಯೆ ಬಗೆಹರಿಸೋ ದಿಕ್ಕಲ್ಲಿ ಕೆಲಸ ಮಾಡಿದರೆ ಮಾತ್ರ ಸಮಾಜ ಸೇವೆ ಆಗ್ತದೆ ಮತ್ತು ಸಾರ್ವಜನಿಕರಿಗೆ ಸಾಮಾಜಿಕ ನ್ಯಾಯ ಸಿಗ್ತದೆ. ಇಲ್ಲ ಅಂದರೆ ನಾವೆಲ್ಲ ದಿನನಿತ್ಯ ತಾಲೂಕು ಆಫೀಸ್ ಅಲಿಯೋದು, ರೈತರು ಕಷ್ಟಪಡೋದು. ಈಗಾಗಲೇ ರೈತ ಆತ್ಮಹತ್ಯೆಗಳು ಭಾಳಷ್ಟು ನಡೀತಾ ಇದ್ದಾವೆ. ಈ ಲೋನ್ ತಗೊಂಡು ವ್ಯವಸಾಯನೇ ಮಾಡಲಿಲ್ಲ ಅಂದರೆ ರೈತರ ಕಥೆ ಏನು? ಈಗಾಗಲೇ ಬರಗಾಲ ಬಂದಿತ್ತು, ಸದ್ಯಕ್ಕೆ ನೆನ್ನೆ ಮನೆಯಿಂದ ಒಂದು ಸ್ವಲ್ಪ ಮಳೆ ಬೀಳ್ತಾ ಇದೆ, ಅದರಿಂದನೂ ಒಳ್ಳೇದಾಗ್ತಾ ಇದೆ. ಬಟ್ ಅದೇ ರೀತಿ ಅದು ಗೊಬ್ಬರ ಹಾಕಬೇಕು, ಗೋಡ್ ಹಾಕಬೇಕು, ಏನಾದರೂ ವ್ಯವಸಾಯ ಮುಂದುವರಿಸ್ಬೇಕು ಅನ್ನೋದಾದರೆ ಅವ್ರಿಗೆ ದುಡ್ಡು ಬೇಕು ಅಂದರೆ ಬ್ಯಾಂಕಿಗೆ ಹೋಗಬೇಕು, ಸೊಸೈಟಿಗೆ ಹೋಗಬೇಕು, ಲೋನ್ ತೊಗೋಬೇಕು. ಲೋನ್ ತೊಗೊಳಕ್ಕೆ RTCನೇ ಸಿಗ್ತಾ ಇಲ್ವಲ್ಲ, ಏನು ಮಾಡ್ತಾರೆ? ಹೀಗಾಗಿ ತುಂಬ ತೊಂದರೆ ಆಗಿದೆ. ದಯವಿಟ್ಟು ಕೂಡಲೇ ಕಂದಾಯ ಇಲಾಖೆ ಕಮಿಷನರು ಮತ್ತು ನಮ್ಮ ಮನೆ ಸಚಿವರು ತಾವೆಲ್ಲ ಕೂತು ಚರ್ಚೆ ಮಾಡಿ, ಎಲ್ಲ DC ಸಾಹೇಬ್ರುಗಳ ಜೊತೆ ಚರ್ಚೆ ಮಾಡಿ ಮತ್ತು ತಹಶೀಲ್ದಾರ್ಗಳಿಗೆ ಡೈರೆಕ್ಷನ್ ಕೊಟ್ಟು ಏನು ತಾಂತ್ರಿಕ ತೊಂದರೆಗಳೇನಿದ್ದಾವೆ ಅದನ್ನು ಸರಿಪಡಿಸಿ ರೈತರಿಗೆ ಅನುಕೂಲ ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಒತ್ತಾಯ ಮಾಡಿ.